Good morning, students. In the previous class, we have discussed about the lesson that is how we communicate. In the last class, we have discussed, and now in the today's class, we are going to discuss about the lesson that is how we travel. Yes, let us see how we can travel from one place to another place. Let us see in this class. What is wrong in this picture? Write it in the blanks given below. Yes, what is the wrong in this picture? Write it in the blank given below. So you have to write the which picture. So here some pictures are wrong. Just observe the picture. The boat is traveling in the water, it is correct. And see, and one more boat is traveling in the air. Is it correct? No, the boat always it will travels in the water. And next, parachute also it is traveling in water. No, the parachute will fly in the air, not in the water. So observe this type of things and complete the warm up. It's related to you. Do the warm up. Let us move to the lesson. Means of transport. Yes, means of transport, how we can travel. Let us see now. Traveling is an important part of our lives. We use various kinds of vehicle to travel and carry things from one place to another. Traveling is an important part of our lives. Yes, if there is a traveling in our life, it will be fun. So ಯಾವಾಗಲೂ ಒಂದೇ ಪ್ಲೇಸ್ನಲ್ಲಿ ಇದ್ಬಿಟ್ರೆ ನಮಗೆ ಬೋರ್ ಆಗುತ್ತೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತಿದ್ರೆ ನಮಗೂ ಖುಷಿ ಇರುತ್ತೆ. ಸೊ ಇಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ಈ ಟ್ರಾವೆಲಿಂಗ್ ಅನ್ನೋದು ಕೂಡ ಒಂದು ಥಿಂಗ್ ನಮ್ಮ ಲೈಫಲ್ಲಿ. ವಿ ಯೂಸ್ ವೇರಿಯಸ್ ಕೈಂಡ್ಸ್ ಆಫ್ ವೆಹಿಕಲ್ಸ್ ಟು ಟ್ರಾವೆಲ್ ಆ್ಯಂಡ್ ಕ್ಯಾರಿ ಥಿಂಗ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ವಿ ಯೂಸ್ ವೇರಿಯಸ್ ಕೈಂಡ್ಸ್ ಆಫ್ ವೆಹಿಕಲ್ಸ್ ಟು ಟ್ರಾವೆಲ್ ಆ್ಯಂಡ್ ಕ್ಯಾರಿ ಥಿಂಗ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಎಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆಹಿಕಲ್ಸ್ ಯೂಸ್ ಮಾಡ್ತೀವಿ ಟ್ರಾವೆಲ್ ಮಾಡೋಕ್ಕೆ. ಕಾರ್ನಲ್ಲಿ ಟ್ರಾವೆಲ್ ಮಾಡ್ತೀವಿ, ಬೈಕ್ನಲ್ಲಿ ಟ್ರಾವೆಲ್ ಮಾಡ್ತೀವಿ, ಸ್ಕೂಟಿನಲ್ಲಿ ಟ್ರಾವೆಲ್ ಮಾಡ್ತೀವಿ, ಆ್ಯಂಡ್ ಬಸ್ನಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ ಡಿಫ್ರೆಂಟ್ ವೆಹಿಕಲ್ಸ್ನ ಯೂಸ್ ಮಾಡಿ ಟ್ರಾವೆಲ್ ಮಾಡ್ತೀವಿ. These vehicles are called as means of transport. Yes, in which vehicle we are traveling, that is called as the means of transport. ಯಾವ ವೆಹಿಕಲ್ನಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ಅದನ್ನು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ. ಸೊ ವಿಚ್ ವೆಹಿಕಲ್ ವಿ ಆರ್ ಗೋಯಿಂಗ್ ಟು ಟ್ರಾವೆಲ್, ದಟ್ ಈಸ್ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. Buses, cars, trains and aeroplanes, ships, scooters, cycle and boats are some means of transport. Yes, which are all the means of transport mean bus, car, train, aeroplane, ship, scooter, cycle, boat. These are all the means of transport. ಇವೆಲ್ಲನೂ ಕೂಡ means of transport. ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಟ್ರೈನ್, ಸ್ಕೂಟಿ, ಶಿಪ್, ಸೈಕಲ್, ಬೋಟ್. These are all the means of transport. We cannot use the same vehicles to travel to all the places. The types of transport we use depend on the following factors. Yes, we cannot use the same vehicle to travel to all the places. ಒಂದೇ ವೆಹಿಕಲ್ನ ನಾವು ಎಲ್ಲ ಪ್ಲೇಸಿಗೂ ಓಡಾಡೋಕ್ಕೆ ಯೂಸ್ ಮಾಡಲ್ಲ. ವಿ ಕೆನಾಟ್ ಯೂಸ್ ದ ಸೇಮ್ ವೆಹಿಕಲ್. ವಿ ಯೂಸ್ ದ ಡಿಫ್ರೆಂಟ್ ವೆಹಿಕಲ್ಸ್ ಟು ಟ್ರಾವೆಲ್ ದ ಡಿಫ್ರೆಂಟ್ ಪ್ಲೇಸಸ್. The type of transport depends on following factors. Yes, ಯಾವ ಥರ ನಾವು ವೆಹಿಕಲ್ಸ್ನ ಚೇಂಜ್ ಮಾಡ್ತೀವಿ, ಯಾಕೆ ಚೇಂಜ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ದ ಡಿಸ್ಟೆನ್ಸ್ ಟು ಬಿ ಟ್ರಾವೆಲ್. ಎಸ್, ವೆರಿ ಲಾಂಗ್ ಡಿಸ್ಟೆನ್ಸ್ ಇತ್ತು ಅಂದರೆ ಬೈಕ್ನಲ್ಲಿ ಹೋಗೋಕ್ಕಾಗುತ್ತಾ? ನೋ, ದೆನ್ ವಿಲ್ ಟೇಕ್ ದ ಕಾರ್. ಸೊ ಇಟ್ ಈಸ್ ಸ್ಟಿಲ್ ಲಾಂಗ್, ವಿ ಕ್ಯಾನಾಟ್ ಗೋ ಥ್ರೂ ದ ಕಾರ್. ವಿ ಕ್ಯಾನ್ ಗೋ ಬೈ ದ ಬಸ್ ಆರ್ ವಿ ಕ್ಯಾನ್ ಗೋ ಬೈ ದ ಟ್ರೈನ್. ಸೊ ಡಿಪೆಂಡ್ ಆನ್ ದ ಡಿಸ್ಟೆನ್ಸ್ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ ಆ ಡಿಸ್ಟೆನ್ಸ್ನ ನೋಡಿ ನಾವು ಯಾವ ವೆಹಿಕಲ್ನಲ್ಲಿ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಬೈ ಅಬ್ಸರ್ವಿಂಗ್ ದ ಡಿಸ್ಟೆನ್ಸ್ ಓನ್ಲಿ ವಿ ಕ್ಯಾನ್ ಡಿಸೈಡ್ ದ ವೆಹಿಕಲ್, ವಿಚ್ ವೆಹಿಕಲ್ ವಿ ನೀಡ್ ಟು ಟ್ರಾವೆಲ್. ದಿ ಅಮೌಂಟ್ ಆಫ್ ಟೈಮ್ ಆ್ಯಂಡ್ ಮನಿ ದಟ್ ಕ್ಯಾನ್ ಬಿ ಸ್ಪೆಂಟ್ ಆನ್ ದ ಟ್ರಾವೆಲ್. ಎಸ್, ಎಷ್ಟು ದೂರ ಇದೆ, ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ಮನಿ ಬೇಕಾಗುತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಂದ ಟ್ರಾವೆಲ್ ಮಾಡೋಕ್ಕೆ, ಇವೆಲ್ಲನೂ ನೋಡಿಕೊಂಡು ನಾವು ವೆಹಿಕಲ್ನ ಡಿಸೈಡ್ ಮಾಡ್ತೀವಿ. ಸೊ ಫಸ್ಟ್ ಡಿಸ್ಟೆನ್ಸ್ ಎಷ್ಟಿದೆ ನೋಡ್ತೀವಿ, ಎಷ್ಟು ಅವರ್ ಆಗುತ್ತೆ ನಾವು ಅಲ್ಲಿ ರೀಚ್ ಆಗೋದಕ್ಕೆ, ಆ್ಯಂಡ್ ಎಷ್ಟು ಮನಿ ಆಗುತ್ತೆ. ಸೊ ಇದೆಲ್ಲನೂ ಡಿಪೆಂಡ್ ಅಪಾನ್ ದ ವೆಹಿಕಲ್. ಸೊ ಆಮೇಲೆ ನಾವು ವೆಹಿಕಲ್ನ ಡಿಸೈಡ್ ಮಾಡ್ತೀವಿ. The various means of transport can be placed under three main categories. Yes, the various means of transport are categorized into three categories. So three main categories ಇದಾವೆ transport, means of transport. ಯಾವ್ಯಾವ ಅಂತ ನೋಡೋಣ. Means of land transport, means of water transport and means of air transport. There are three types of the transports, which are those: land transport, water transport, air transport. So let us see one by one now. Land transport.
Some vehicles run on land. These are called means of land transport. Bicycles, cars, buses and trucks run on road. Trains also run on railways tracks. Yes, ಯಾವುದಕ್ಕೆ ನಾವು ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ? ದ ವೆಹಿಕಲ್ಸ್ ದಟ್ ರನ್ ಆನ್ ದ ಲ್ಯಾಂಡ್, ದ ವೆಹಿಕಲ್ಸ್ ದಟ್ ವಿಲ್ ಮೂವ್ ಆನ್ ದ ಲ್ಯಾಂಡ್. ನೆಲದ ಮೇಲೆ ಹೋಗೋಂಥ ವೆಹಿಕಲ್ಸ್ನ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ವಿಚ್ ಆರ್ ದೋಸ್? ಬಸ್ಸಸ್, ಕಾರ್, ಬೈಸೈಕಲ್, ಟ್ರಕ್, ರೋಡ್, ಟ್ರೈನ್, ಇವೆಲ್ಲನೂ ಕೂಡ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ರೋಡ್ವೇಸ್. ವಿ ಸಿ ಮೆನಿ ವೆಹಿಕಲ್ಸ್ ಆನ್ ರೋಡ್ವೇಸ್. ಬೈಸೈಕಲ್ಸ್ ಆರ್ ಯೂಸ್ ಟು ಟ್ರಾವೆಲ್ ನಿಯರ್ ಬೈ ಪ್ಲೇಸಸ್. ಎಸ್, ರೋಡ್ವೇಸ್ ನೋಡಿರ್ತೀರಾ, ರೋಡ್ ಮೇಲೆ ಟ್ರಾವೆಲ್ ಮಾಡ್ತಾವಲ್ಲ ಅವು. ಸೊ ವಿ ಸಿ ಮೆನಿ ವೆಹಿಕಲ್ಸ್ ಆನ್ ರೋಡ್ಸ್. ಎಸ್, ಡೈಲಿ ನಾವು ಹೋಗ್ಬೇಕಾದ್ರೆ ರೋಡ್ ಮೇಲೆ ತುಂಬ ವೆಹಿಕಲ್ಸ್ ನೋಡ್ತೀವಿ. ಎಲ್ಲ ಥರದ ವೆಹಿಕಲ್ಸು ಟ್ರಾವೆಲ್ ಮಾಡ್ತಿರ್ತವೆ ರೋಡ್ ಮೇಲೆ. ಬೈಸೈಕಲ್ಸ್ ಆರ್ ಯೂಸ್ ಟು ಟ್ರಾವೆಲ್ ಟು ನಿಯರ್ ಬೈ ಪ್ಲೇಸಸ್. ಎಸ್, ಬೈಕ್ ಮೇಲೆ ಜನ ಹತ್ತಿರ ಇರೋ ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾರೆ. ಸೊ ದೀಸ್ ಬೈಸೈಕಲ್ಸ್ ಆರ್ ಯೂಸ್ ಟು ಟ್ರಾವೆಲ್ ದ ನಿಯರ್ ಬೈ ಪ್ಲೇಸಸ್. ಸೊ ಎಲ್ಲಿ ನಮಗೆ ನಿಯರ್ ಬೈ ಪ್ಲೇಸಸ್ ಇರ್ತವೆ ಅಲ್ಲಿ ಬೈಸೈಕಲ್ನ ಯೂಸ್ ಮಾಡ್ತಾರೆ. ವಿ ಟ್ರಾವೆಲ್ ಬೈ ಕಾರ್ಸ್ ಟು ಕವರ್ ಲಾಂಗ್ ಡಿಸ್ಟೆನ್ಸಸ್. ಕಾರ್ಸ್ ಆರ್ ಆಲ್ಸೋ ಯೂಸ್ಡ್ ವಿತಿನ್ ದ ಸಿಟಿ ಆರ್ ಆನ್ ಹೈವೇಸ್. ಎಸ್, ವಿ ಟ್ರಾವೆಲ್ ಟು ದ ಕಾರ್. ಸ್ವಲ್ಪ ದೂರ, ಜಾಸ್ತಿ ದೂರ ಆಯಿತು, ಹತ್ತಿರ ಇದ್ದರೆ ಬೈಕ್ ಮೇಲೆ ಹೋಗ್ತೀವಿ. ಅದಕ್ಕಿಂತ ದೂರ ಆಯಿತು ಅಂದರೆ ನೆಕ್ಸ್ಟ್ ವಿ ವಿಲ್ ಪ್ರಿಫರ್ ದ ಕಾರ್. ವಿ ವಿಲ್ ಮೂವ್ ಟು ದಟ್ ಪ್ಲೇಸ್ ಟು ದ ಕಾರ್. ಸೊ ಕಾರ್ಸ್ ಆರ್ ಆಲ್ಸೋ ಯೂಸ್ಡ್ ವಿತಿನ್ ದ ಸಿಟಿ ಆರ್ ಆನ್ ಹೈವೇಸ್. ಸೊ ಹೈವೇ ನೋಡಿರ್ತೀರ, ಫುಲ್ ರೋಡ್ ಮಸ್ತ್ ಇರುತ್ತೆ, ಆರಾಮ್ ಹೋಗ್ಬೋದು. ಸೊ ಹೈವೇಸ್ನಲ್ಲಿ ಟ್ರಾವೆಲ್ ಮಾಡುತ್ತೆ. ಹೈವೇಸ್ ಆರ್ ಪಬ್ಲಿಕ್ ರೋಡ್ಸ್ ದಟ್ ಕನೆಕ್ಟ್ ಡಿಫ್ರೆಂಟ್ ಟೌನ್ಸ್ ಆ್ಯಂಡ್ ಸಿಟೀಸ್. ಎಸ್, ಹೈವೇಸ್ ಆರ್ ಪಬ್ಲಿಕ್ ರೋಡ್ಸ್ ದಟ್ ಕನೆಕ್ಟ್ ಡಿಫ್ರೆಂಟ್ ಟೌನ್ಸ್ ಆ್ಯಂಡ್ ಸಿಟೀಸ್. ಹೈವೇಸ್ ಅಂದರೆ ಏನು? ದೇರ್ ಇಸ್ ದ ರೋಡ್ ದಟ್ ಈಸ್ ಕನೆಕ್ಟೆಡ್ ಟು ದ ಟೌನ್ ಆ್ಯಂಡ್ ಸಿಟಿ. ಟೌನಿಗೂ ಕನೆಕ್ಟ್ ಇರುತ್ತೆ, ಸಿಟಿಗೂ ಕನೆಕ್ಟ್ ಇರುತ್ತೆ, ಅಂಥವಕ್ಕೆ ಹೈವೇಸ್ ಅಂತ ಕರೀತಾರೆ. ಬಸ್ಸಸ್ ಕ್ಯಾರಿ ಲಾರ್ಜ್ ನಂಬರ್ ಆಫ್ ಪೀಪಲ್. ದೇ ಆರ್ ಯೂಸ್ಡ್ ಟು ಟ್ರಾವೆಲ್ ಲಾಂಗ್ ಆ್ಯಂಡ್ ಶಾರ್ಟ್ ಡಿಸ್ಟೆನ್ಸಸ್. Buses can carry large number of people. Yes, these buses can carry large number of people. Nearly 40 to 50 people can travel at a time in the bus. ಒಂದೇ ಸರ್ತಿಗೆ 40-50 ಜನ ಟ್ರಾವೆಲ್ ಮಾಡ್ಬೋದು ಬಸ್ನಲ್ಲಿ. They are used to travel long and short distances. These buses are used to travel long distance also, short distance also. Short distance ಇದ್ರೂ ಬಸ್ಸಲ್ಲಿ ಹೋಗ್ಬೋದು, ಲಾಂಗ್ ಡಿಸ್ಟೆನ್ಸ್ ಇದ್ರೂ ಬಸ್ಸಲ್ಲಿ ಹೋಗ್ಬೋದು. Trucks carry raw materials and products to industrial areas or factories, and the trucks carry the raw materials to the industries and areas of factories. Trucks ಏನು ಮಾಡ್ತವೆ? raw materials ಆಗಿರ್ಬೋದು, ಏನಾದರೂ ಫ್ಯಾಕ್ಟ್ರೀಸ್ಗೆ ಯೂಸ್ ಆಗುವಂಥ ಮೆಟೀರಿಯಲ್ಸ್ನ ತೊಗೊಂಡೋಗ್ತವೆ. ನೆಕ್ಸ್ಟ್ ಈಸ್ ದ ರೈಲ್ವೇಸ್ ಅಂದರೆ ಟ್ರೈನ್ ಮೂವ್ ಆಗ್ತಾವಲ್ಲ, ರೈಲ್ವೇಸ್. ಆಲ್ ಮೇಜರ್ ಸಿಟೀಸ್ ಆರ್ ಕನೆಕ್ಟೆಡ್ ಟು ರೈಲ್ವೇಸ್. ಎಸ್, ಆಲ್ ಮೇಜರ್ ಸಿಟೀಸ್, ಪ್ರತಿಯೊಂದು ಸಿಟಿನೂ ರೈಲ್ವೆಗೆ ಕನೆಕ್ಟ್ ಆಗಿರುತ್ತೆ. ಪ್ರತಿಯೊಂದು ಊರಿಂದನೂ ರೈಲ್ವೆಗೆ ಕನೆಕ್ಟ್ ಆಗಿರುತ್ತೆ. ಆ ವೇನೂ ಕೂಡ ಇರುತ್ತೆ. ಸಮ್ ಟ್ರೈನ್ಸ್ ಕ್ಯಾರಿ ಪೀಪಲ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ದೀಸ್ ಆರ್ ಪ್ಯಾಸೆಂಜರ್ ಟ್ರೈನ್ಸ್. ಸಮ್ ಟ್ರೈನ್ಸ್ ಕ್ಯಾರಿ people to different parts of countries. Some people carry people through ಪೀಪಲ್ನ ಕ್ಯಾರಿ ಮಾಡ್ತವೆ. ಸೊ ಸಮ್ ಟ್ರೈನ್ಸ್ ಪೀಪಲ್ನ ಕ್ಯಾರಿ ಮಾಡ್ತವೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ. ಅವನ್ನೇನಂತ ಕರೀತಾರೆ? ಪ್ಯಾಸೆಂಜರ್ ಟ್ರೈನ್. ದೋಸ್ ಟ್ರೈನ್ಸ್ ಆರ್ ಕಾಲ್ಡ್ ಆಸ್ ದ ಪ್ಯಾಸೆಂಜರ್ ಟ್ರೈನ್ ಬಿಕಾಸ್ ಓನ್ಲಿ ಪೀಪಲ್ ಕ್ಯಾನ್ ಟ್ರಾವೆಲ್ ಇನ್ ದಟ್ ಟ್ರೈನ್ಸ್. Next, some trains carry goods or different things from one place to another. These are called goods train. Yes, some trains will carry the goods. One place ಇಂದ ಇನ್ನೊಂದು ಪ್ಲೇಸಿಗೆ ಗೂಡ್ಸ್ನ ಕ್ಯಾರಿ ಮಾಡ್ತವೆ. ಎನಿ ಗೂಡ್ ಇಟ್ ಮೇ ಬಿ, ಯಾವುದೇ ವಸ್ತು ಆಗಿರ್ಬೋದು, ಅದನ್ನು ಕ್ಯಾರಿ ಮಾಡಿದರೆ ಅದಕ್ಕೆ ಏನಂತಾರೆ? ಗೂಡ್ಸ್ ಟ್ರೈನ್ ಅಂತ ಕರೀತಾರೆ. There are also trains that travel within a city. In cities like Mumbai, Delhi and Kolkata, such trains are called metro trains. Yes, there are also trains that travel within the city. Yes, within the cityನೂ ಕೂಡ ಟ್ರಾವೆಲ್ ಮಾಡ್ತವೆ. ಸಪೋಸ್ ಬ್ಯಾಂಗ್ಳೂರಲ್ಲಿ ನೋಡಿರ್ಬೋದು ಮೆಟ್ರೋ ಟ್ರೈನ್ ಎಲ್ಲಿ ಟ್ರಾವೆಲ್ ಮಾಡುತ್ತೆ? ವಿತಿನ್ ದ ಸಿಟಿ. ಇನ್ ಬ್ಯಾಂಗ್ಳೂರು ಒಳಗಡೆನೇ ಟ್ರಾವೆಲ್ ಮಾಡುತ್ತೆ ಅದು. ಸೊ ದೋಸ್ ಆರ್ ದ ಮೆಟ್ರೋ ಟ್ರೈನ್ಸ್. In cities like Mumbai, Kolkata, Delhi and Delhi, such trains are called metro trains. Yes, ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತವೆ? ಡೆಲ್ಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ, ನವಡೇಸ್ ಬ್ಯಾಂಗ್ಳೂರು, ಮೈಸೂರು, ಇಲ್ಲೆಲ್ಲನೂ ಕೂಡ ಮೆಟ್ರೋ ಟ್ರೈನ್ಸ್ ಇದ್ದಾವೆ. ಸೊ ಅಂತಹ ಟ್ರೈನ್ಸ್ನ, ಸಿಟಿ ಒಳಗಡೆನೇ ಟ್ರಾವೆಲ್ ಮಾಡುವಂಥ ಟ್ರೈನ್ಸ್ನ ಏನಂತ ಕರೀತಾರೆ? ಮೆಟ್ರೋ ಟ್ರೈನ್ಸ್ ಅಂತ ಕರೀತಾರೆ. ಸಮ್ ಸಿಟೀಸ್ ಹ್ಯಾವ್ ಲೋಕಲ್ ಟ್ರೈನ್ಸ್ ಫಾರ್ ದಿಸ್ ಪರ್ಪಸ್. ಸೊ ಸ್ವಲ್ಪ ಸಿಟೀಸಲ್ಲಿ ಲೋಕಲ್ ಟ್ರೈನ್ಸ್ ಅಂತಲೂ ಇರ್ತವೆ.
So this it's enough for the today's class. In the next class I'll explain you about the water transport and the air transport. Thank you. Have a nice day.